ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ವೀಕ್ಷಕರೇ, ಮತ್ತೊಮ್ಮೆ ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಪ್ರಕಟಣೆ ಪುಸ್ತಕ ಕಲಿಯುವುದಕ್ಕಾಗಿ ಸತ್ಯವೇದ ಶಾಲೆ ಎಂಬ ಈ ಕಾರ್ಯಕ್ರಮದ ಬಳಿಗೆ ನಾವು ಬಂದಿದ್ದೇವೆ. ಈ ಕಾರ್ಯಕ್ರಮವನ್ನು ತಪ್ಪದೆ ನೀವು ವೀಕ್ಷಿಸ್ತಾ ಇದ್ದೀರಿ, ದೇವರ ವಾಕ್ಯವನ್ನು ಕಲಿಯುತ್ತಾ ಇದ್ದೀರಿ. ದೇವರ ವಾಕ್ಯ ನಿಮಗೆ ಕಲಿಯುವುದು ಆಶೀರ್ವಾದದಾಯಕವಾಗಿರುವುದಾದರೆ, ಈ ತರಗತಿಯ ಮೂಲಕ ದೇವರಾತ್ಮನು ನಿಮ್ಮೊಟ್ಟಿಗೆ ಮಾತನಾಡಿರುವುದಾದರೆ, ಏನಾದರೂ ಜೀವನದಲ್ಲಿ ಬದಲಾವಣೆಗಳಾದರೆ ಅದು ತಿಳಿಯುವುದಕ್ಕೆ ನನಗೂ ಸಂತೋಷವಿದೆ. ನಿಮಗೆ ಪತ್ರದ ಮೂಲಕ, ದೂರವಾಣಿಯ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ನಿಮ್ಮ ಪ್ರಶ್ನೆಗಳೇನಾದರೂ ಇರುವುದಾದರೆ ಕೇಳಬಹುದು. ಅದನ್ನು ಮಾಡುವುದಕ್ಕೆ ಮರೆಯಬೇಡಿರಿ. ನಾವು ಪ್ರಕಟಣೆ ಪುಸ್ತಕ 11ನೇ ಅಧ್ಯಾಯದಲ್ಲಿದ್ದೇವೆ. ಅದರ ಪ್ರಾರಂಭದ 2 ವಾಕ್ಯಗಳನ್ನು ಆಧಾರವಾಗಿಟ್ಟುಕೊಂಡು ಯೆರೂಸಲೇಮಿನ ದೇವಾಲಯದ ಸಂಕ್ಷಿಪ್ತ ಚರಿತ್ರೆಯನ್ನು ಕಳೆದ ತರಗತಿಯಲ್ಲಿ ನಾನು ವಿವರಿಸಿದನು. ಶಲೋಮೋನು ದೇವಾಲಯವನ್ನು ಮೊದಲನೇದಾಗಿ ಕಟ್ಟಿದನು. ಅನಂತರ ಜೆರುಬ್ಬಾಬೆಲನ ನೇತೃತ್ವದಲ್ಲಿ 2ನೇ ದೇವಾಲಯ, 3ನೇ ದೇವಾಲಯವು ಅರಸನಾದ ಹೆರೋದನು ಕಟ್ಟಿದನು. ಹೀಗೆ ಇಸ್ರಾಯೇಲರು ಕಟ್ಟಿದ 3 ದೇವಾಲಯಗಳು ನಾಶವಾಯಿತು. ಈಗ ಅವರಿಗೆ ದೇವಾಲಯವಿಲ್ಲ. ಅವರಿಗೆ ದೇವಾಲಯ ಕಟ್ಟುವುದಕ್ಕಿರುವ ಆರ್ಥಿಕ ತೊಂದರೆಯಿಂದಲ್ಲ, ದೇವಾಲಯ ಇರುವ ಸ್ಥಳ ಇನ್ನೂ ಅವರ ಕೈವಶವಾಗಲಿಲ್ಲ. ಯೆಹೂದ್ಯರು ದೇವಾಲಯವನ್ನು ಕಟ್ಟುವುದಕ್ಕೆ ಸದಾ ಸಿದ್ಧರಾಗಿದ್ದಾರೆ. ಆದರೆ ಕಟ್ಟುವಿಕೆಗೆ ಅಡ್ಡಿಯೊಡ್ಡುವಂತಹ ಸಂಗತಿ ಮೋಸ್ಕ್ ಆಫ್ ಒಮರ್ ಅಥವಾ ಡೋಮ್ ಆಫ್ ದ ರಾಕ್ ಎಂಬಂತಹ ಒಂದು ಮಸೀದಿ ಅಲ್ಲಿ ಇರುವುದರಿಂದ, ಆ ಸ್ಥಳದಲ್ಲಿ ಡೋಮ್ ಆಫ್ ದ ರಾಕ್ ಎಂಬಂತಹ ಮಸೀದಿ ಈಗ ನೆಲೆ ನಿಂತಿರುವುದರಿಂದ ಆ ಸ್ಥಳದಲ್ಲಿ ದೇವಾಲಯ ಕಟ್ಟುವುದಕ್ಕೆ ಅವರಿಗೆ ಸಾಧ್ಯವಾಗುತ್ತಾ ಇಲ್ಲ. ಮುಸಲ್ಮಾನರಿಗೆ 3ನೆಯ ಪವಿತ್ರ ಸ್ಥಳವಾಗಿದೆ ಈ ಡೋಮ್ ಆಫ್ ದಿ ರಾಕ್. ಅದರ ಒಳಗಡೆ ಒಂದು ಬಂಡೆ ಇದೆ. ಮುಸಲ್ಮಾನ್ ಸಹೋದರರ ನಂಬಿಕೆಯ ಪ್ರಕಾರ ಪ್ರವಾದಿಯಾದ ಮೊಹಮ್ಮದರು ಪರಲೋಕಕ್ಕೆ ಏರಿಸಲ್ಪಟ್ಟದ್ದು ಇದೇ ಸ್ಥಳದಿಂದ ಎಂಬುದರಿಂದ ಅವರಿಗೆ ಬಹಳ ಅಮೂಲ್ಯವಾದಂತಹ ಪವಿತ್ರವಾದ ಸ್ಥಳವಾಗಿದೆ ಈ ಡೋಮ್ ಆಫ್ ದಿ ರಾಕ್. ಆದರೆ ಯೆಹೂದ್ಯರಿಗೆ ಸಂಬಂಧಪಟ್ಟಂತೆ ಅವರಿಗೂ ಸಹ ಬಹಳ ಮುಖ್ಯ ಪ್ರಾಮುಖ್ಯವುಳ್ಳ ಸ್ಥಳವಾಗಿದೆ. ಅವರ ಪೂರ್ವಿಕರು ಕಟ್ಟಿದ ದೇವಾಲಯ ಇದೇ ಸ್ಥಳದಲ್ಲಿತ್ತು. ಈ ಸ್ಥಳ ಅವರಿಗೆ ತಿರುಗಿ ಸಿಕ್ಕದೆ ಅಲ್ಲಿ ಯೆರೂಸಲೇಮಿನಲ್ಲಿ ದೇವಾಲಯ ಕಟ್ಟುವುದಕ್ಕೆ ಸಾಧ್ಯವಿಲ್ಲ. ಆದರೆ ನೂತನ ಆರ್ಕಿಯಾಲಜಿಸ್ಟ್ಗಳು, ಭೂಮಿಶಾಸ್ತ್ರಜ್ಞರು ಕಂಡುಹಿಡಿದ ಪ್ರಕಾರ ಈ ಡೂಮ್ ಆಫ್ ದ ರಾಕ್ ಎಂಬ ಮಸೀದಿಯ 100 ಯಾರ್ಡ್ಸ್ ನಾರ್ತ್ ಭಾಗದಲ್ಲಿ, ಉತ್ತರ ಭಾಗದಲ್ಲಿ ಇಸ್ರಾಯೇಲಿಗೆ ದೇವಾಲಯವನ್ನು ಕಟ್ಟಬಹುದು ಎಂಬುದಾಗಿ ಅವರು ಕಂಡುಹಿಡಿದಿದ್ದಾರೆ. ಆದರೆ ಭಕ್ತರಾದ ಯೆಹೂದ್ಯರು, ಆರ್ಥೋಡಾಕ್ಸ್ ಜೂಯಿಷ್ ಅದಕ್ಕೆ ಒಪ್ಪುವುದಿಲ್ಲ. ಅವರು ಹೇಳುವುದು ಇದೇ ಸ್ಥಳವೇ, ಡೋಮ್ ಆಫ್ ದ ರಾಕ್ ಎಂಬಂತಹ ಸ್ಥಳವೇ ದೇವಾಲಯದ ನಿಜವಾದ ಸ್ಥಳ, ಅದು ದೇವರು ನಮಗೆ ಕೊಡುತ್ತಾನೆ ಎಂಬುದಾಗಿ ಅವರು ಪ್ರಾರ್ಥನೆಯಿಂದ ಕಾಯುತ್ತಾ ಇದ್ದಾರೆ. ಕಾರಣ ಅವರಿಗೆ ಯೆರೆಮೀಯನ ಪ್ರವಾದನ ಗ್ರಂಥದಿಂದ ದೇವರೊಂದು ವಾಗ್ದಾನವನ್ನು ಕೊಟ್ಟಿದ್ದಾನೆ. ಯೆರೆಮೀಯನ ಪ್ರವಾದನ ಗ್ರಂಥ 30ನೇ ಅಧ್ಯಾಯದ 18ನೇ ವಾಕ್ಯ, ಯೆಹೋವನು ಹೀಗನ್ನುತ್ತಾನೆ, ಆಹಾ, ನಾನು ಯಾಕೋಬಿನ ಮನೆಗಳ ದುರವಸ್ಥೆಯನ್ನು ತಪ್ಪಿಸಿ ಅದರ ನಿವಾಸಗಳನ್ನು ಕರುಣಿಸುವೆನು. ಪಟ್ಟಣವು ತನ್ನ ಹಾಳು ದಿಬ್ಬದ ಮೇಲೆ ಪುನಃ ಕಟ್ಟುವುದು, ಅರಮನೆಯು ತಾನಿದ್ದ ಸ್ಥಳದಲ್ಲೇ ನೆಲೆಯಾಗಿರುವುದು. ಅಂದರೆ ಪಟ್ಟಣವು ತನ್ನ ಹಾಳು ದಿಬ್ಬದ ಮೇಲೆ ಪುನಃ ಕಟ್ಟುವುದು, ಅರಮನೆಯು ತಾನಿದ್ದ ಸ್ಥಳದಲ್ಲೇ ನೆಲೆಯಾಗಿರುವುದು. ಅಲ್ಲಿ ಅರಮನೆ ಎಂಬುದಕ್ಕೆ ದೇವಾಲಯ ಎಂಬುದಾಗಿ ಮೂಲ ಭಾಷೆಯಲ್ಲಿ. ಅಂದರೆ ದೇವಾಲಯವು ಎಲ್ಲಿ ಕಟ್ಟಲ್ಪಟ್ಟಿತ್ತೋ ಅಲ್ಲಿ ತಿರುಗಿ ಕಟ್ಟುತ್ತದೆ ಎಂಬುದಾಗಿ ಇಸ್ರಾಯೇಲರಿಗೆ ಪ್ರವಾದಿಯಾದ ಯೆರೆಮೀಯನು ವಾಗ್ದಾನ ಮಾಡಿರುವುದರಿಂದ ಈಗಲೂ ಅವರಿಗೆ ನಿರೀಕ್ಷೆ ಇದೆ, ದೇವರು ಆ ಸ್ಥಳವನ್ನು ಅವರಿಗೆ ಕೊಡ್ತಾರೆ ಎಂಬುದಾಗಿ. ಮಿಡಲ್ ಈಸ್ಟಿನ ಸಮಸ್ಯೆ ಒಂದು ರಾಜಕೀಯ ಸಮಸ್ಯೆ ಅಲ್ಲ, ಅದು ಧಾರ್ಮಿಕ ಸಮಸ್ಯೆ ಆಗಿದೆ. ಆ ಸ್ಥಳ ತಮಗೆ ಲಭಿಸಬೇಕೆಂಬುದಾಗಿ 2 ಪಕ್ಷದವರು ಸ್ವತಃ ಆ ವಿಚಾರದಲ್ಲಿ ಶೀತಲ ಸಮರಗಳು, ಯುದ್ಧಗಳು ಮಾಡುತ್ತಿರುವುದಾಗಿ ನಾವು ನೋಡುತ್ತೇವೆ. ಒಂದು ಗುಂಪು ಆರ್ಥೋಡಾಕ್ಸ್ ಯೆಹೂದ್ಯರು ತಮಗೆ ಈ ಸ್ಥಳ ಸಿಗುತ್ತದೆ ಎಂಬ ನಂಬಿಕೆಯೊಡನೆ ಕಾಯುತ್ತಾ ಇದ್ದಾರೆ. ಅದಕ್ಕೆ ಬೇಕಾದ ಬಂಗಾರದ ಯಜ್ಞವೇದಿಯನ್ನು, ಧೂಪವೇದಿಯನ್ನು ಅವರು ಸಿದ್ಧ ಮಾಡಿದ್ದಾರೆ. ರೊಟ್ಟಿಯ ಮೇಜು, ದೀಪಸ್ತಂಭ, ಯಾಜಕರ ವಸ್ತ್ರಗಳು, ಎಲ್ಲ ಸಂಗತಿಯನ್ನು ಅವರು ಸಿದ್ಧ ಮಾಡಿಟ್ಟಿದ್ದಾರೆ. ಅವರ ನಿರೀಕ್ಷೆ ಕೆಲವೇ ದಿವಸಗಳಲ್ಲಿ ದೇವರು ನಮಗೆ ಈ ಸ್ಥಳ ದೇವಾಲಯ ಕಟ್ಟುವುದಕ್ಕೋಸ್ಕರ ಕೊಡುತ್ತಾರೆ ಎಂಬುದಾಗಿ. ಇಲ್ಲಿ ಮಹಾಸಂಕಟ ಕಾಲದ ಆರಂಭದಲ್ಲಿ ಈ ದೇವಾಲಯ ತಿರುಗಿ ಕಟ್ಟಲ್ಪಡುತ್ತದೆ ಎಂಬುದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅದನ್ನೇ ನಾವು
ಪ್ರಕಟಣೆ ಪುಸ್ತಕ 11ನೇ ಅಧ್ಯಾಯದ ಪ್ರಾರಂಭದ 2 ವಾಕ್ಯಗಳಲ್ಲಿ ಓದಿದ್ದು. ದೇವರು ಯೆಹೂದ್ಯರನ್ನು ಎಂದಿಗೂ ಕೈ ಬಿಟ್ಟಿಲ್ಲ ಎಂಬ ಸತ್ಯ ಈ ಭಾಗದಲ್ಲಿ ನಮಗೆ ಅರ್ಥವಾಗ್ತದೆ. ಇಸ್ರಾಯೇಲ್ ಈಗಲೂ ದೇವರಿಗೆ ಸ್ವಕೀಯ ಪ್ರಜೆಗಳಾಗಿದ್ದಾರೆ. ದೇವರು ಅವರೊಂದಿಗೆ ಇದ್ದಾನೆ. ದೇವರು ಮಸೀಯನು ಅವರಿಗೋಸ್ಕರ ಬಂದಾಗ್ಯೂ ಅವರು ಮಸೀಯನನ್ನು ಅಂಗೀಕರಿಸದೇ ಹೋದರೂ ದೇವರು ಎಂದಿಗೂ ಇಸ್ರಾಯೇಲನ್ನು ತಳ್ಳಿಬಿಟ್ಟಿಲ್ಲ. ಕಳೆದ ತರಗತಿಗಳಲ್ಲಿ ರೋಮಾಪತ್ರಿಕೆ 9, 10, 11 ಅಧ್ಯಾಯಗಳ ಆಧಾರದ ನಾನು ಹೇಳಿದನು, ಈಗಲೂ ದೇವರಿಗೆ ನಿರೀಕ್ಷೆ ಇದೆ. ಒಂದು ಗುಂಪು ಜನರನ್ನು ದೇವರು ಇಸ್ರಾಯೇಲ್ನಿಂದ ತನಗೋಸ್ಕರ ಬೇರ್ಪಡಿಸುತ್ತಾನೆ. ಒಂದು ಅವಶೇಷವನ್ನು ದೇವರು ತನಗೋಸ್ಕರ ಪ್ರತ್ಯೇಕಿಸುತ್ತಾನೆ ಎಂಬ ಸಂಗತಿಯನ್ನು ನಾವು ಓದುತ್ತೇವೆ. ಮೇ 14, 1948ರಲ್ಲಿ ಇಸ್ರಾಯೇಲರಿಗೆ ಅವರಿಗೆ ನಷ್ಟವಾದ ದೇಶವನ್ನು ತಿರುಗಿ ಕೊಟ್ಟನು. 1900 ವರ್ಷಗಳಿಂದ ಬಂದಿಗಳಾಗಿದ್ದ, ಸೆರೆವಾಸದಲ್ಲಿದ್ದ, ವಿವಿಧ ರಾಜ್ಯಗಳಲ್ಲಿ ವಲಸೆ ಇದ್ದ, ಗುಲಾಮರಾಗಿದ್ದ ಯೆಹೂದ್ಯರಿಗೆ ದೇವರು ತನ್ನ ದೇಶವನ್ನು ತಿರುಗಿ ಕೊಟ್ಟ ಚರಿತ್ರೆ ನಾವು ಚರಿತ್ರೆ ಪುಟಗಳಿಂದ ಕಲಿಯುವುದಕ್ಕಾಗಿ ಸಾಧ್ಯ. ಇಲ್ಲಿ ನೋಡುವಂತಹ ಈ ದೇವಾಲಯ, ಐ ಆಮ್ ನಾಟ್ ಫಿನಿಶ್ಡ್, ಐ ಆಮ್ ಸ್ಟಿಲ್ ವಿತ್ ಇಸ್ರಾಯೇಲ್. ನಾನು ಇಸ್ರಾಯೇಲರ ಕತೆ ಮುಗಿಸಲಿಲ್ಲ, ನಾನು ಈಗಲೂ ಇಸ್ರಾಯೇಲರೊಂದಿಗೆ ಇದ್ದೇನೆ ಎಂಬ ಸಂಗತಿ ನಮಗೆ ಕಲಿಯುವುದಕ್ಕೋಸ್ಕರ ಸಾಧ್ಯ. ನಮಗೆ 11ನೇ ಅಧ್ಯಾಯಕ್ಕೆ ಬರೋಣ. ತರುವಾಯ ದಂಡದಂತಿದ್ದ ಒಂದು ಅಳತೆ ಕೋಲು ನನ್ನ ಕೈಗೆ ಕೊಡಲ್ಪಟ್ಟಿತ್ತು ಮತ್ತು ಒಂದು ವಾಣಿ ಉಂಟಾಯಿತು. ಅದು ನನಗೆ ಹೇಳಿದ್ದೇನೆಂದರೆ, ಒಂದು ದರ್ಶನವನ್ನು ಯೋಹಾನಿಗೆ ದೇವರು ಕೊಡ್ತಾ ಇದ್ದಾನೆ. ಯೋಹಾನನಿಗೆ ಒಂದು ದಂಡದಂತಿರುವ ಅಳತೆ ಕೋಲನ್ನು ತೆಗೆದುಕೊಳ್ಳುವುದಕ್ಕಾಗಿ ಹೇಳುತ್ತಾ ಇದ್ದಾನೆ. ಯೋರ್ದಾನಿನ ತಗ್ಗಿನಲ್ಲಿ ಬೆಳೆಯುವ ಒಂದು ಹುಲ್ಲು ಜಾತಿಯ ಗಿಡದ ದಂಡಾಗಿದೆ ಈ ಕೋಲು. 15ರಿಂದ 20 ಅಡಿ ಎತ್ತರದಲ್ಲಿ ಬೆಳೆಯುವಂತಹ ಒಂದು ಪ್ರತ್ಯೇಕ ಜಾತಿಯ ಗಿಡ. ಇದು ಬಹಳ ಗಟ್ಟಿಯಾಗಿದ್ದು ಭಾರ ಲಘುವಾದಂತಹ, ಲೈಟ್ ವೆಯ್ಟ್ ಆದಂತಹ ಒಂದು ಕೋಲು. ಅಂದಿನ ಕಾಲದಲ್ಲಿ ಇದನ್ನು ವಾಕಿಂಗ್ ಸ್ಟಿಕ್ಕಿಗಾಗಿ, ನಡೆಯುವುದಕ್ಕೆ ಊರುಗೋಲಾಗಿ ಜನರು ಉಪಯೋಗಿಸ್ತಾ ಇದ್ರು. ಈ ಕೋಲನ್ನು ಯೋಹಾನ ಕೈಯಲ್ಲಿ ಕೊಟ್ಟು ದೇವಾಲಯದ ಒಳಗಣ ಭಾಗವನ್ನು ಅಳೆಯುವುದಕ್ಕಾಗಿಯೂ ದೇವಾಲಯದಲ್ಲಿರುವ ಜನರನ್ನು ಲೆಕ್ಕಿಸುವುದಕ್ಕೋಸ್ಕರ ಹೇಳುತ್ತಿದ್ದಾನೆ. ಅಳತೆ ಮಾಡುವುದು ಕೈವಶ ಮಾಡುವುದಕ್ಕೆ ಹೋಲಿಕೆಯಾಗಿದೆ. ಇಲ್ಲಿ ಯಾರನ್ನ ಅಳತೆ ಮಾಡಬೇಕು, ಅಂಗಳವನ್ನು ಅಳತೆ ಮಾಡುವುದಕ್ಕಾಗಿ ಹೇಳುತ್ತಾ ಇಲ್ಲ. ದೇವರ ಆಲಯವನ್ನು, ಯಜ್ಞವೇದಿಯನ್ನು ಅಳತೆ ಮಾಡಿ ಆಲಯದಲ್ಲಿ ಆರಾಧನೆ ಮಾಡುವವರನ್ನು ಲೆಕ್ಕಿಸು. ಆಲಯಕ್ಕೆ ಹೊರಗಿರುವ ಅಂಗಳವನ್ನು ಅಳೆಯದೇ ಬಿಡು. ದೇವಾಲಯದ ಒಳಗೆ ಇರುವವರನ್ನು, ಯಜ್ಞ ಮಾಡುವವರನ್ನು, ಆರಾಧನೆ ಮಾಡುವವರನ್ನು, ಅಂಥವರು ನನಗೆ ಸ್ವಂತವಾಗಿದ್ದಾರೆ, ಅವರು ನನಗೆ ಸ್ವಕೀಯರು, ಅವರನ್ನು ಅಳತೆ ಮಾಡಿ ದೇವರು ತನ್ನ ಸ್ವಾಸ್ಥ್ಯವಾಗಿ ಸ್ವೀಕರಿಸುತ್ತಿರುವುದಾಗಿ ನಾವು ನೋಡುತ್ತೇವೆ. ಒಂದು ಆತ್ಮಿಕ ಸಂಗತಿಯನ್ನು ನಾನು ಇಲ್ಲಿಂದ ಹೇಳುತ್ತೇನೆ. ನೀವು ನಿಮ್ಮ ಶರೀರವನ್ನು ಸಂಪೂರ್ಣವಾಗಿ ಯಜ್ಞವೇದಿಯ ಮೇಲೆ ಸಮರ್ಪಿಸಿ ದೇವರಿಗೆ ಭಯಭಕ್ತಿಯಿಂದ ಜೀವನ ಮಾಡಿ, ಆರಾಧನೆ ಮಾಡಿ, ನಿಮ್ಮ ಜೀವನವೇ ದೇವರಿಗೆ ಒಂದು ಆರಾಧನೆಯಾಗಿ ಮಾರ್ಪಡುವುದಾದರೆ ಖಂಡಿತವಾಗಿಯೂ ದೇವರು ನಿಮ್ಮನ್ನು ಅಳತೆ ಮಾಡಿ ತನ್ನ ಸ್ವಾಸ್ಥ್ಯವಾಗಿ ಸಂರಕ್ಷಿಸಲು ಶಕ್ತನಾಗಿದ್ದಾನೆ. ಎಲ್ಲರಿಗೂ ದೇವರು ಸಂರಕ್ಷಣೆ ಮತ್ತು ಸಹಾಯವನ್ನು ಕೊಡಬೇಕೆಂಬುದಿಲ್ಲ. ಆದರೆ ಯಾರು ದೇವಾಲಯದ ಒಳಗಿದ್ದಾರೋ ಅವರನ್ನು ದೇವರು ಸಂರಕ್ಷಿಸುವ ದೇವರು ಮಾಡಿದ ವಾಗ್ದಾನದಲ್ಲಿ ಆತ ನಂಬಿಗಸ್ತನಾಗಿದ್ದಾನೆ. ಅನೇಕ ಸಾರಿ ವಾಗ್ದಾನ ನೆರವೇರುವುದಕ್ಕೆ ನಮ್ಮ ಅಪನಂಬಿಗಸ್ತಿಕೆ ಕಾರಣವಾಗಿದೆ. ಇಲ್ಲಿ ದೇವರು ಇಸ್ರಾಯೇಲರಿಗೋಸ್ಕರ ಅವರ ಅಪನಂಬಿಕಸ್ತಿಕೆಯನ್ನು ಕ್ಷಮಿಸಿ ಕಾರ್ಯ ಮಾಡುತ್ತಿರುವುದಾಗಿ ನಾವು ನೋಡುತ್ತೇವೆ. ಹಳೆಯ ಇಸ್ರಾಯೇಲ್ ಈಗಿನ ಸಭೆ ಅಲ್ಲ. ನಮಗೆ ಇಸ್ರಾಯೇಲರಿಗೆ ಮಾಡಿದಂತಹ ಆಶೀರ್ವಾದಗಳು ಬೇಕಾಗಿಲ್ಲ. ನಮಗೆ ದೇವರು ಕೊಟ್ಟಿರುವ ಆಶೀರ್ವಾದ ಇಸ್ರಾಯೇಲಿಗೆ ದೇವರು ಕೊಟ್ಟಿರುವ ಆಶೀರ್ವಾದಕ್ಕಿಂತ ಮಿಗಿಲಾದದ್ದು. ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲಿಗೆ ದೇವರು ಕೊಟ್ಟ ವಾಗ್ದಾನ ಕನಾನ್ ದೇಶ, ಅವರು ಅಕ್ಷರಿಕವಾದಂತಹ ದೇಶವನ್ನು ಕೈವಶ ಮಾಡುವುದಕ್ಕಾಗಿ. ಆದರೆ ಹೊಸ ಒಡಂಬಡಿಕೆ ಇಸ್ರಾಯೇಲ್ ಅಥವಾ ದೇವರ ಮಕ್ಕಳಾಗಿರುವ ನಮಗೆ ದೇವರು ಕೊಟ್ಟಿರುವ ಆಶೀರ್ವಾದ ಈ ಭೂಮಿಯ ಅಕ್ಷರಿಕವಾದಂತಹ ಆಶೀರ್ವಾದಗಳನ್ನು ಕೈವಶ ಮಾಡಿಕೊಳ್ಳುವುದಲ್ಲ, ಆತ್ಮಿಕವಾದ ಆಶೀರ್ವಾದಗಳನ್ನು ಕೈವಶ ಮಾಡುವುದು. ಎಫೆಸ ಪತ್ರಿಕೆ 1:3 ಯೇಸು ಕ್ರಿಸ್ತನ ಮೂಲಕ ಸಕಲ ಆತ್ಮಿಕ ಆಶೀರ್ವಾದಗಳನ್ನು ಹೊಂದುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ಹೊಸ ಒಡಂಬಡಿಕೆ ಇಸ್ರಾಯೇಲಿಗೆ ದೇವರು ಕೊಟ್ಟಿರುವ ಆಶೀರ್ವಾದ ಭೌತಿಕವಲ್ಲ, ಆತ್ಮಿಕವಾದ ಆಶೀರ್ವಾದ ಎಂಬ ಸಂಗತಿಯನ್ನು ಈ ಕ್ಲಾಸಿನಲ್ಲಿ ಹೇಳ ಬಯಸ್ತೇನೆ. ಅನೇಕರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ದೇವರ ಮಕ್ಕಳಾಗಿ ಮಾರ್ಪಟ್ಟರೆ ನಮಗೆ ಭೌತಿಕ ಸಂಪತ್ತು, ಕಾರು, ಬಂಗ್ಲೆ, ಒಡವೆಗಳು,
ಈ ಭೂಮಿಯಲ್ಲಿ ಕಾಣಲ್ಪಡುವ ಸಿರಿವಂತಿಕೆ ಸಿಗುತ್ತದೆ ಎಂಬುದಾಗಿ ಅನೇಕರು ಅರ್ಥ ಮಾಡಿಕೊಂಡಿದ್ದಾರೆ. ನೀವು ತಪ್ಪಿ ಹೋಗಿದ್ದೀರಿ. ಹಳೆ ಒಡಂಬಡಿಕೆಯಲ್ಲಿ ದನ ಕುರಿಗಳು, ಸಂಪತ್ತುಗಳು ಅವರ ಆಶೀರ್ವಾದದ ಭಾಗವಾಗಿತ್ತು. ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ದೇವರು ಆಶೀರ್ವದಿಸಿದ್ದಾನೆ ಎಂಬುದರ ಪ್ರತ್ಯಕ್ಷ ಗುರುತು ಅವನ ಭೌತಿಕ ಸಂಪತ್ತಾಗಿತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಒಬ್ಬನನ್ನು ದೇವರು ಆಶೀರ್ವದಿಸಿದ್ದಾನೆ ಎಂಬುದು ಅವನ ಭೌತಿಕ ಸಂಪತ್ತಲ್ಲ, ಅವನ ಆತ್ಮಿಕ ಸಂಪತ್ತಾಗಿದೆ ತಿಳಿಸುವಂಥದ್ದು. ನೀವು ಆತ್ಮಿಕರಾದರೆ, ಆತ್ಮಿಕ ಸತ್ಯಗಳು ನಿಮಗೆ ಪ್ರಕಟವಾದರೆ, ಆತ್ಮಿಕ ದರ್ಶನವುಳ್ಳವರಾದರೆ, ಆತ್ಮಿಕ ವರಗಳು ಕೃಪೆಗಳು ಉಳ್ಳವರಾದರೆ ನೀವಾಗಿದ್ದೀರಿ ಸಂಪನ್ನರು. ಆದ್ದರಿಂದ ಭೌತಿಕ ಮತ್ತು ಆತ್ಮಿಕ ವಿಚಾರಗಳು ಹಳೆ ಮತ್ತು ಹೊಸ ಒಡಂಬಡಿಕೆಯಲ್ಲಿ ವಿಭಿನ್ನ ರೀತಿಯಲ್ಲಿ ಪ್ರಕಟಗೊಂಡಿದೆ. ಇದನ್ನು ಅರ್ಥ ಮಾಡದೆ ಅನೇಕರು ತಮ್ಮ ಸಂದೇಶಗಳಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ, ನಿಮಗೆ ಅದು ಕೊಡ್ತಾನೆ, ಇದು ಕೊಡ್ತಾನೆ ಎಂಬ ಆಮಿಷ ಆಶೆಗಳನ್ನು ಒಡ್ಡಿ ಪ್ರಸಂಗ ಮಾಡುವುದನ್ನು ಕೇಳಿದ್ದೇನೆ. ದೇವರ ಆತ್ಮನು ಅದನ್ನು ಎಂದಿಗೂ ಇಷ್ಟಪಡುವಾತನಲ್ಲ. ಭೌತಿಕ ಆಶೀರ್ವಾದವಲ್ಲ, ದೇವರು ಆಶೀರ್ವದಿಸ್ತಾನೆ ಎಂಬುದಕ್ಕೆ ಗುರುತು ಆತ್ಮಿಕವಾದ ಅಭಿವೃದ್ಧಿಯಾಗಿದೆ, ಆತ್ಮಿಕ ಆಶೀರ್ವಾದವಾಗಿದೆ. ಕಾರಣ ಹೊಸ ಒಡಂಬಡಿಕೆ ಇಸ್ರಾಯೇಲರಾದ ನಾವು ಇಲ್ಲಿ ಸ್ಥಿರವಾಸಿಗಳಲ್ಲ, ನಮ್ಮ ನಿಕ್ಷೇಪ ಪರಲೋಕದಲ್ಲಿ, ಅಲ್ಲಿ ನಾವು ಸಂಪಾದನೆ ಮಾಡಬೇಕು. ಅದಕ್ಕೋಸ್ಕರ ನಾವು ಈ ಭೂಮಿಯಲ್ಲಿ ಕ್ರಿಸ್ತನಿಗೋಸ್ಕರ ಜೀವನ ಮಾಡಬೇಕು. ಈ ಭಾಗವನ್ನು ನಾನು ಬಿಟ್ಟು ವಿಷಯಕ್ಕೆ ಬರುವುದಕ್ಕಾಗಿ ಬಯಸ್ತೇನೆ. ಇಲ್ಲಿ ಒಂದು ದರ್ಶನವನ್ನು ಯೋಹಾನಿಗೆ ದೇವರು ಕೊಟ್ಟು ಆಲಯವನ್ನು ಅಳತೆ ಮಾಡುವುದಕ್ಕಾಗಿ ಹೇಳುತ್ತಿದ್ದಾನೆ. ಒಂದು ದಂಡವನ್ನು ಯೋಹಾನ ಕೈಯಲ್ಲಿ ಕೊಟ್ಟಿತ್ತು. ದಂಡ ಇಸ್ರಾಯೇಲರಿಗೆ ಆಶೀರ್ವಾದವಾಗಿದ್ದರೂ ಅದು ಶಿಕ್ಷೆಗೂ ಕಾರಣವಾಗಿದೆ ಎಂಬುದನ್ನು ನಾವು ನೋಡುತ್ತೇವೆ. ದಂಡ ಎಂಬಂತಹ ಪದ, ದಂಡು ಎಂಬಂತಹ ಪದ 4 ಸಾರಿ ಪ್ರಕಟಣೆ ಪುಸ್ತಕದಲ್ಲಿ ಕಾಣುತ್ತೇವೆ. ಯೇಸು ಕಬ್ಬಿಣದ ಕೋಲಿನಿಂದ ಆಳುವನು ಎಂಬ ಭಾಗದಲ್ಲಿ ದಂಡ ಅವನ ಕೈಯಲ್ಲಿದೆ. ಪ್ರಕಟಣೆ ಪುಸ್ತಕ 2:27, 12, 5, 19, 15 ಈ ಭಾಗಗಳಲ್ಲಿ ದಂಡದ ಕುರಿತಾಗಿ ನಾವು ಕಲಿಯುತ್ತೇವೆ. ಇಲ್ಲಿ ಯೋಹಾನನಿಗೆ ಈ ದಂಡವನ್ನು ಹಿಡಿದುಕೊಂಡು ದೇವಾಲಯದ ಹೊರಗೆ ಅಂಗಳ ಅಳೆಯಬೇಡ, ಒಳಗಡೆ ಮಾತ್ರ ಅಳತೆ ಮಾಡು ಎಂಬುದಾಗಿ ಹೇಳುತ್ತಿದ್ದಾನೆ. ಅಂಗಳ ಜನಾಂಗಗಳಿಗೆ ತುಳಿದಾಡುವಂತಹ ಸ್ಥಳ, ಅದು ಅನ್ಯ ಜನರಿಗೆ ತುಳಿದಾಡಲು 3.5 ವರ್ಷಗಳ ಕಾಲ ಅನ್ಯರಿಗೆ ತುಳಿದಾಡುವುದಕ್ಕಾಗಿ ಅದನ್ನು ಬಿಡಲಾಗಿದೆ. ಯಹೂದ್ಯರಲ್ಲದವರು ಈಗಲೂ ಆ ಸ್ಥಳದಲ್ಲಿ ತುಳಿದಾಡುತ್ತಾ ಇದ್ದಾರೆ. ಯಹೂದ್ಯರಿಗೆ ಈಗ ದೇವಾಲಯವಿದ್ದ ಆ ಸ್ಥಳದಲ್ಲಿ ಪ್ರವೇಶಿಸಲಿಕ್ಕೆ ಇನ್ನೂ ಆಗಲಿಲ್ಲ. ಆದರೆ ಮಹಾಸಂಕಟ ಕಾಲದಲ್ಲಿ ಅಲ್ಲಿ ದೇವರ ಆಲಯವನ್ನು ಕಟ್ಟುತ್ತಾರೆ. ಯೋಹಾನಿಗೆ ದೇವರು ಹೇಳುವುದು ಆಲಯದ ಹೊರಗಡೆ ಅಳೆಯಬೇಡ, ಆಲಯದ ಒಳಗಡೆ ಅತಿ ಪರಿಶುದ್ಧ ಸ್ಥಳ. ಮೂಲ ಭಾಷೆಯಲ್ಲಿ ಯಜ್ಞವೇದಿಯನ್ನು ಅಳತೆ ಮಾಡು ಅಂದರೆ ಅದು ಧೂಪವೇದಿ ಇರತಕ್ಕಂತಹ ಅತಿ ಪರಿಶುದ್ಧ ಸ್ಥಳವಾಗಿದೆ. ಧೂಪವೇದಿ ಪರಿಶುದ್ಧ ಸ್ಥಳದಲ್ಲಿ, ಆದರೆ ಧೂಪವೇದಿಯ ನಂತರ ಕಾಣುವ ಅತಿ ಪರಿಶುದ್ಧ ಸ್ಥಳವನ್ನು ಅಳತೆ ಮಾಡು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ದೇವಾಲಯಕ್ಕೆ 3 ಭಾಗಗಳಿದೆ: ಅಂಗಳ, ಪರಿಶುದ್ಧ ಸ್ಥಳ ಮತ್ತು ಅತಿ ಪರಿಶುದ್ಧ ಸ್ಥಳ. ಅಂಗಳದಲ್ಲಿ ಯಜ್ಞವೇದಿ ಇದೆ, ತಾಮ್ರದ ಗಂಗಾಳವಿದೆ. ಆನಂತರ ಪರಿಶುದ್ಧ ಸ್ಥಳಕ್ಕೆ ಪ್ರವೇಶ ಮಾಡುವಾಗ ಅಲ್ಲಿ ದೀಪಸ್ತಂಭವಿದೆ, ರೊಟ್ಟಿಯ ಮೇಜಿದೆ, ಧೂಪವೇದಿ ಇದೆ. ಒಳಗಡೆ ಪರಿಶುದ್ಧ ಸ್ಥಳದಲ್ಲಿ ದೇವರ ಕೃಪಾಸನ, ಮಂಜೂಷವಿದೆ. ಹೀಗೆ 7 ಉಪಕರಣಗಳು ದೇವಾಲಯದಲ್ಲಿ. ಪರಿಶುದ್ಧ ಸ್ಥಳಕ್ಕೂ ಅತಿ ಪರಿಶುದ್ಧ ಸ್ಥಳಕ್ಕೂ ಮಧ್ಯೆ ಒಂದು ದೊಡ್ಡ ತೆರೆ ಇದೆ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತಾಗ ಯೆರೂಸಲೇಮ್ ದೇವಾಲಯದ ತೆರೆ ಮೇಲಿನಿಂದ ಕೆಳಗೆ ತನಕ 2 ಭಾಗವಾಯಿತು. ಅಂದರೆ ಪರಿಶುದ್ಧ ಸ್ಥಳದಿಂದ ಅತಿ ಪರಿಶುದ್ಧ ಸ್ಥಳಕ್ಕೆ ಇನ್ನೊಂದು ಪರದೆಯ ಅವಶ್ಯಕತೆ ಇಲ್ಲ. ಸಮಯೋಚಿತವಾದ ಸಹಾಯ ದೊರಕುವಂತೆ ದೇವರ ಕೃಪಾಸನದ ಬಳಿಗೆ ಪ್ರವೇಶಿಸುವುದಕ್ಕೆ ದೇವರು ತನ್ನ ದೇಹವೆಂಬ ತೆರೆಯ ಮೂಲಕ ನಮಗೆ ನೂತನ ದಾರಿಯನ್ನು ಒದಗಿಸಿಕೊಟ್ಟನು ಎಂಬುದಾಗಿ ಇಬ್ರಿಯ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಪೌಲನು ಹೇಳುತ್ತಿದ್ದಾನೆ. ಅಂದರೆ ದೇವಾಲಯದ ಪರಿಶುದ್ಧ ಸ್ಥಳವನ್ನು ಅಳತೆ ಮಾಡು ಅಂದರೆ ಯಾರು ಅಂಗಳದಿಂದ ಪರಿಶುದ್ಧ ಸ್ಥಳದಿಂದ ಅತಿ ಪರಿಶುದ್ಧ ಸ್ಥಳಕ್ಕೆ ಪ್ರವೇಶಿಸಿದ್ದಾರೋ, ಅತಿ ಪರಿಶುದ್ಧ ಸ್ಥಳದಲ್ಲಿ ಮಾತ್ರವೇ ದೇವರ ಸಾನ್ನಿಧ್ಯ, ಶೆಖೇನ ಇರುವಂಥದ್ದು ಕೃಪಾಸನದ ಮೇಲೆ. ಅಂತಹ ಒಂದು ಅನುಭವಕ್ಕೆ ನಡೆಸಲ್ಪಟ್ಟವರನ್ನು ಮಾತ್ರ ಅಳತೆ ಮಾಡಲಿಕ್ಕೆ ದೇವರು ಹೇಳ್ತಾ ಇದ್ದಾನೆ. ಅಂಗಳದಲ್ಲಿ ಬಂದವರನ್ನು, ಪರಿಶುದ್ಧ ಸ್ಥಳದಲ್ಲಿ ನಿಲ್ಲುವವರನ್ನು ಲೆಕ್ಕಿಸುವುದಕ್ಕೆ ದೇವರು ಹೇಳ್ತಾ ಇಲ್ಲ. ಅಂಥವರು ಲೆಕ್ಕಕ್ಕೆ ಬೇಡ, ಅವರನ್ನು ಬಿಟ್ಟು ಬಿಡು ಎಂಬುದಾಗಿ ಯೋಹಾನಿಗೆ ಹೇಳುತ್ತಾ ಇದ್ದಾನೆ. ನೀನು ಕೇವಲ ಅಂಗಳದಲ್ಲಿ ನಿಂತಿರುವವನಾದರೆ, ಪರಿಶುದ್ಧ ಸ್ಥಳದಲ್ಲಿ ನಿಂತಿರುವವನಾದರೆ ದೇವರು ನಿನ್ನನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ತನ್ನ ಆತ್ಮನಿಂದ ತುಂಬಿದ ನಮ್ಮ ಶರೀರವು ಒಂದು ಆಲಯ. ಶರೀರಕ್ಕೆ 3 ಭಾಗಗಳಿದೆ: ಶರೀರ, ಪ್ರಾಣ ಮತ್ತು ಆತ್ಮ. ಅಂದರೆ ಶರೀರವನ್ನು ಪ್ರಾಣವನ್ನು ವಿಸರ್ಜಿಸಿ ಆತ್ಮನಿಗನುಸಾರವಾಗಿ ಜೀವನ ಮಾಡುವ
ಒಬ್ಬ ಆತ್ಮಿಕ ಮನುಷ್ಯನು, ದೇವರಾತ್ಮನಿಂದ ನಡೆಯಲ್ಪಡುವ ಮನುಷ್ಯನು ಆತ್ಮನ ಸಾನ್ನಿಧ್ಯವೆಂಬ ಶೆಕೇನವನ್ನು ಪ್ರತಿ ದಿವಸ ನಿನ್ನ ಆತ್ಮನಲ್ಲಿ ಅನುಭವಿಸುವಂತಹ ಆತ್ಮ ಸಾನ್ನಿಧ್ಯವುಳ್ಳ ಒಬ್ಬ ಮನುಷ್ಯನು ನೀನಾಗಿರುವುದಾದರೆ ಖಂಡಿತ ದೇವರು ನಿನ್ನ ಲೆಕ್ಕಕ್ಕೆ ತೆಗೆದುಕೊಳ್ತಾನೆ. ಅಲ್ಲದವರು ಕ್ರೈಸ್ತರಾದರು, ರಕ್ಷಣೆ ಹೊಂದಿದರು, ದೀಕ್ಷಾಸ್ನಾನ ಹೊಂದಿದರು, ಅನ್ಯ ಭಾಷೆ ಮಾತನಾಡಿದರು, ದೇವರು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ಆತ್ಮನ ಅನುಭವದೊಡನೆ ಆತ್ಮಿಕನಾಗಿ ಸಾನ್ನಿಧ್ಯವನ್ನು ವಹಿಸಿಕೊಂಡು ಜೀವಿಸುವಂತಹ ಒಬ್ಬ ವ್ಯಕ್ತಿಯನ್ನು ಮಾತ್ರವೇ ದೇವರು ಲೆಕ್ಕಕ್ಕೆ ತೆಗೆದುಕೊಳ್ಳುವುದು ಎಂಬ ಸತ್ಯವನ್ನು ನಾವಿಲ್ಲಿ ಓದುತ್ತೇವೆ. ಬಹಳ ಆತ್ಮಿಕವಾಗಿ ನಾವು ನಮ್ಮನ್ನೇ ಪರೀಕ್ಷಿಸಬೇಕಾದ, ಕಲಿಯಬೇಕಾದ ಸತ್ಯಗಳು ಈ ಭಾಗದಲ್ಲಿ ಪ್ರಕಟಗೊಂಡಿರುವುದಾಗಿ ನಾವು ನೋಡುತ್ತೇವೆ. ಮಹಾಸಂಕಟ ಕಾಲದ 3.5 ವರ್ಷಗಳ ಕಾಲ ಇಸ್ರಾಯೇಲರಿಗೆ ದೇವಾಲಯ, ಆರಾಧನೆ, ಯಾಗ ಇತ್ಯಾದಿ ಕಾರ್ಯಗಳು ನಡೆಯುತ್ತದೆ. ಕ್ರಿಸ್ತ ವಿರೋಧಿ ಬಂದು ಅವರನ್ನು ಮೆಚ್ಚಿಸುವುದಕ್ಕೋಸ್ಕರ ಹೇಗೆ ಹೆರೋದನು ಇಸ್ರಾಯೇಲನ್ನು ಮೆಚ್ಚಿಸುವುದಕ್ಕೆ ದೇವಾಲಯ ಕಟ್ಟಿದನೋ, ಅದೇ ರೀತಿ ಕ್ರಿಸ್ತ ವಿರೋಧಿಯು ಇಸ್ರಾಯೇಲರನ್ನು ಮೆಚ್ಚಿಸುವುದಕ್ಕೋಸ್ಕರ ದೇವಾಲಯದ ಸ್ಥಳ ಮತ್ತು ದೇವಾಲಯವನ್ನು ಕಟ್ಟಿಸಿಕೊಡ್ತಾನೆ. 3.5 ವರ್ಷಗಳ ಕಾಲ ಬಹಳ ಸಮಾಧಾನಕರವಾದ ಯಾಗ, ಯಜ್ಞ, ಹಳೆ ಒಡಂಬಡಿಕೆಯ ಯಥಾಕ್ರಮಗಳು ಅಲ್ಲಿ ನಡೆಯುತ್ತದೆ, ಆರಾಧನೆ ಕ್ರಮಗಳು ನಡೆಯುತ್ತದೆ. ಆದರೆ 3.5 ವರ್ಷಗಳಾದ ಮೇಲೆ ಅಸಹ್ಯವಾದದ್ದನ್ನು ಅವನು ದೇವಾಲಯದಲ್ಲಿ ಅರ್ಪಿಸುವುದಕ್ಕಾಗಿ ತೊಡಗುತ್ತಾನೆ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ 15ನೇ ವಚನದಲ್ಲಿ ಯೇಸು ಸ್ವಾಮಿ ಇದರ ಕುರಿತಾಗಿ ಬಹಳ ಸ್ಪಷ್ಟವಾಗಿ ವಿವರಿಸಿದ್ದನ್ನು ನಾವು ಓದುತ್ತೇವೆ. ಹಾಗೆ ಇಸ್ರಾಯೇಲರಿಗೆ ಅರ್ಥವಾಗ್ತದೆ, ನಾವು ಸಂಧಾನ ಮಾಡಿಕೊಂಡಿರುವುದು ಕ್ರಿಸ್ತನೊಂದಿಗಲ್ಲ, ಮಸಿಯನೊಂದಿಗಲ್ಲ, ಕ್ರಿಸ್ತ ವಿರೋಧಿಯೊಂದಿಗೆ ಎಂಬುದಾಗಿ. ಹಾಗೆ ಅವರೊಂದಿಗಿರುವ ಒಡಂಬಡಿಕೆಯನ್ನು ಮುರಿಯುತ್ತಾನೆ. ಆಮೇಲೆ 3.5 ವರ್ಷಗಳ ಕಾಲ ದೇವಾಲಯ ಅನ್ಯರಿಗೆ ತುಳಿದಾಡುವಂತಹ ಒಂದು ಸ್ಥಳವಾಗಿ ಮಾರ್ಪಡುತ್ತದೆ ಎಂಬ ಸಂಗತಿ ನಾವಲ್ಲಿ ಓದುತ್ತೇವೆ. ಮತ್ತೊಂದು ದುಃಖಕರವಾದ ಸಂಗತಿ, ಹಳೆ ಒಡಂಬಡಿಕೆಯ ಯಜ್ಞ ಹೊಸ ಒಡಂಬಡಿಕೆಯ ಕ್ರಿಸ್ತನ ಶಿಲುಬೆಯ ಮರಣಕ್ಕೆ ನೆರಳಾಗಿತ್ತು. ನಿಜವಾದ ಕ್ರಿಸ್ತನು ಬಂದು ಕಾಲ್ವಾರಿ ಶಿಲುಬೆಯಲ್ಲಿ ಲೋಕದ ಪಾಪಕ್ಕೋಸ್ಕರ ಯಜ್ಞವನ್ನು ಅರ್ಪಿಸಿ ಪ್ರಾಯಶ್ಚಿತ್ತ ಮರಣವನ್ನು ಹೊಂದಿದನು. ಅದು ತಿಳಿಯದೆ ಈಗ ಯಹೂದ್ಯರು 3.5 ವರ್ಷಗಳ ಕಾಲ ಹಳೆ ಒಡಂಬಡಿಕೆಯ ನೆರಳಾಗಿದ್ದ ಅದೇ ಯಜ್ಞ ಹೋಮಗಳನ್ನು ಮತ್ತೆ ಇಲ್ಲಿ ಅರ್ಪಿಸುವುದಕ್ಕಾಗಿ ಆರಂಭಿಸುತ್ತಾರೆ. ಕ್ರಿಸ್ತನು ಯಜ್ಞಾರ್ಪಿತನಾದನು ಎಂಬ ಸತ್ಯವನ್ನು ಮರೆತು ಯೇಸು ಕ್ರಿಸ್ತನ ಕ್ರೂಜಿಯ ಮರಣವನ್ನು ನಂಬದೆ ಈ ರೀತಿ ಯಜ್ಞ ಅರ್ಪಿಸುವಾಗ ಕ್ರಿಸ್ತನನ್ನು ಸಂಪೂರ್ಣವಾಗಿ ಅವರು ತ್ಯಜಿಸಿದ್ದಕ್ಕೆ, ಆತನ ಮರಣವನ್ನು ಸಂಪೂರ್ಣ ತ್ಯಜಿಸಿದ್ದಕ್ಕೆ ಗುರುತಾಗಿರುತ್ತದೆ. ಆದ್ದರಿಂದ ಅವರು ದೊಡ್ಡ ಹಿಂಸೆಯನ್ನು, ಅದಕ್ಕೆ ತಕ್ಕ ಪ್ರತಿಫಲವನ್ನು ಅನುಭವಿಸಬೇಕಾಗಿ ಬರುತ್ತದೆ. ಈಗ 1,44,000 ಜನರು ಯಹೂದ್ಯರಿಂದ 2 ಸಾಕ್ಷಿಗಳ ವಾಕ್ಯವನ್ನು ಕೇಳಿ, ಪ್ರಬೋಧನೆಯನ್ನು ಕೇಳಿ ಇಸ್ರಾಯೇಲಿನ ಬೇರ್ಪಡುತ್ತಿರುವುದಾಗಿ ನಾವು 7ನೇ ಅಧ್ಯಾಯದಲ್ಲಿ ನೋಡಿದೆವು. ಈ ಸಂದರ್ಭದಲ್ಲಿ ಒಂದು ದೊಡ್ಡ ಉಜ್ಜೀವನವು ಇಸ್ರಾಯೇಲಿನಲ್ಲಿ ನಡೆಯುತ್ತದೆ. ಇನ್ನೊಂದು ವಿಷಯ, ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯಕ್ಕೆ ನಾವು ಬರುವಾಗ 13ನೇ ವಚನದಲ್ಲಿ ಯೇಸು ಸ್ವಾಮಿ ಒಮ್ಮೆ ದೇವಾಲಯಕ್ಕೆ ಬಂದಾಗ ಈ ರೀತಿ ಹೇಳಿದನು, ನನ್ನ ಆಲಯ ಸಕಲ ಜನಾಂಗಗಳಿಗೆ ಪ್ರಾರ್ಥನಾಲಯ ಎನಿಸಿಕೊಳ್ಳುವುದು. ಅಂದರೆ ಅಲ್ಲಿ ನನ್ನ ಮನೆ ಎಂಬುದಾಗಿ ಮೂಲ ಭಾಷೆಯಲ್ಲಿ ನನ್ನ ಮನೆ ಎಲ್ಲ ಜನರಿಗೆ ಪ್ರಾರ್ಥನಾಲಯ ಎನಿಸಿಕೊಳ್ಳುವುದು. ದೇವಾಲಯ ನನ್ನ ಮನೆ ಎಂಬುದಾಗಿ ಯೇಸು ತಿಳಿದುಕೊಂಡನು. ಆದರೆ ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯದ 38ನೇ ವಚನಕ್ಕೆ ಬರುವಾಗ ಯೇಸು ದೇವಾಲಯವನ್ನು ಬಿಟ್ಟು ಹೋದನು ಎಂಬುದಾಗಿ ಮತ್ತಾಯನು ಬರೆದಿದ್ದಾನೆ. ಕಾರಣ ಇಸ್ರಾಯೇಲರು ಯೇಸುವನ್ನು ಸ್ವೀಕರಿಸಲಿಲ್ಲ. ಆದರೆ ಕ್ರಿಸ್ತ ವಿರೋಧಿ ಬರುವಾಗ ನಾವು ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 43ನೇ ವಚನದಲ್ಲಿ ಸ್ವಾಮಿ ಇದನ್ನು ಆತ್ಮದಲ್ಲಿ ಕಂಡುಕೊಂಡು ಹೀಗೆ ನುಡಿದನು, ನೀವು ನನ್ನನ್ನು ಸೇರಿಸಿಕೊಳ್ಳಲಿಲ್ಲ, ಆದರೆ ನನ್ನ ವಿರೋಧಿಯನ್ನು ನೀವು ಬಹಳ ಸುಲಭವಾಗಿ ಸೇರಿಸಿಕೊಂಡಿದ್ದೀರಿ. 5:43 ನಾನು ನನ್ನ ತಂದೆಯ ಹೆಸರಿನ ಮೇಲೆ ಬಂದಿದ್ದೇನೆ, ನೀವು ನನ್ನನ್ನು ಒಪ್ಪಿಕೊಳ್ಳುವುದಿಲ್ಲ. ಮತ್ತೊಬ್ಬನು ಸ್ವಂತ ಹೆಸರಿನ ಮೇಲೆ ಬಂದರೆ ಅವನನ್ನು ಒಪ್ಪಿಕೊಳ್ಳುವಿರಿ. ಇದು ಯೇಸು ಕ್ರಿಸ್ತನು ಹೇಳಿದ್ದು ಈ ಭಾಗವನ್ನು ಉದ್ದೇಶಿಸಿ. ತಂದೆಯ ಹೆಸರಿನಲ್ಲಿ ಬಂದ ಕ್ರಿಸ್ತನನ್ನು ಒಪ್ಪಿಕೊಳ್ಳಿಕ್ಕೆ ಕೂದಿರು ತಯಾರಿರಲಿಲ್ಲ. ಆದರೆ ಸ್ವಂತ ಹೆಸರಿನಲ್ಲಿ ಬಂದವನನ್ನು ಇಸ್ರಾಯೇಲರು ಬಹಳ ವೇಗವಾಗಿ ಒಪ್ಪಿಕೊಳ್ಳುತ್ತಿರುವುದಾಗಿ ನಾವು ಓದುತ್ತೇವೆ. ಇಂದು ಸಹ ದೇವರ ಹೆಸರಿನಲ್ಲಿ ಮಾತನಾಡುವವರಿಗೆ, ದೇವರ ಸಂದೇಶವನ್ನು ಯಥಾಚಿತ್ತವಾಗಿ ಬೋಧಿಸುವವರನ್ನ ಯಾರು ಒಪ್ಪಿಕೊಳ್ಳುವುದಿಲ್ಲ. ಸ್ವಂತ ಹೆಸರಿನ ಮೇಲೆ ಬರುವವರಿಗೆ, ಸ್ವಂತ ಸಾಮ್ರಾಜ್ಯವನ್ನು ಕಟ್ಟುವವರಿಗೆ, ಸ್ವಂತ ಹೆಸರನ್ನು ಉಳಿಸಿಕೊಳ್ಳುವವರಿಗೆ, ಸ್ವಂತ ಪ್ರತಾಪವನ್ನು ತೋರಿಸುವವರಿಗೆ,
ಜನರು ಮನ್ನಣೆ ಕೊಡ್ತಾರೆ. ಆದರೆ ಪರಲೋಕ ಅವರನ್ನು ಮನ್ನಿಸುವುದಿಲ್ಲ. ದೇವರ ಹೆಸರಿನಲ್ಲಿ ಬರುವವರನ್ನು ಸ್ವೀಕರಿಸಿರಿ, ನಿಜವಾದ ಬೋಧನೆಯನ್ನು ಕೊಡುವವರನ್ನು ಅಂಗೀಕಾರ ಮಾಡಿಕೊಳ್ಳಿರಿ. ಯೇಸು ತಂದೆಯಿಂದ ಆಲೋಚನೆಯನ್ನು ಕೊಡುವುದಕ್ಕಾಗಿ ಬಂದನು, ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿದನು, ಲೋಕಕ್ಕೆ ತನ್ನನ್ನೇ ಅರ್ಪಿಸಿದನು. ಆದರೆ ಯಾರೂ ಆತನನ್ನು ಅಂಗೀಕರಿಸಲಿಲ್ಲ. ಯಾರು ಸ್ವಂತ ಹೆಸರಿನ ಮೇಲೆ ಬಂದರೋ ಅವರನ್ನು ಅಂಗೀಕರಿಸಲಿಕ್ಕೆ ಜನರಿದ್ದರು. ಇಲ್ಲಿ ಆಂಟಿ ಕ್ರೈಸ್ತನು ಸ್ವಂತ ಹೆಸರಿನ ಮೇಲೆ ಬರ್ತಾನೆ. ಇಸ್ರಾಯೇಲರು ಬಹಳ ವೇಗವಾಗಿ ಅವನನ್ನು ಸ್ವೀಕಾರ ಮಾಡುತ್ತಾರೆ. ಕ್ರಿಸ್ತನನ್ನು ಅವರು ಸ್ವೀಕಾರ ಮಾಡಲಿಲ್ಲ. ಆದ್ದರಿಂದಲೇ ಮತ್ತಾಯನು ಹೇಳ್ತಾ ಇದ್ದಾನೆ, ಅವನು ದೇವಾಲಯವನ್ನು ಬಿಟ್ಟು ಹೋದನು. ಅನಂತರದ ಕ್ರಿಸ್ತನ ಚರಿತ್ರೆ ನೀವು ಕಲಿತರೆ ಅವನು ಮತ್ತೆಂದಿಗೂ ದೇವಾಲಯದಲ್ಲಿ ಮತ್ತೆ ಬರಲಿಲ್ಲ. ಅಂದು ದೇವಾಲಯ ಬಿಟ್ಟದ್ದು ಕಾರಣ ಅವನು ಆ ಆಲಯ ತನ್ನ ಸ್ವಂತ ಮನೆಯಾಗಿ ಕಂಡಿದ್ದನು. ಅದನ್ನು ಕಳ್ಳರ ಗವಿ ಮಾಡುವುದನ್ನು ಕಂಡು ಚಾಟಿ ತೆಗೆದುಕೊಂಡು ಯೇಸು ಕೊಂಡುಕೊಳ್ಳುವವರನ್ನು ಮಾರುವವರನ್ನು ಜಿನಿವಾರರ ಮೇಜನ್ನು ಮುರಿದು ಹಾಕಿ ಆ ದೇವಾಲಯವನ್ನು ಶುದ್ಧಪಡಿಸಿದನು. ಕಾರಣ ಅದು ತನ್ನ ಮನೆ ಎಂಬುದಾಗಿ ಸ್ವಾಮಿ ತಿಳಿದುಕೊಂಡನು. ಆದರೆ ಸ್ವಂತದವರು ಆತನನ್ನು ಸ್ವೀಕರಿಸಲಿಲ್ಲ. ಈಗ ಇಲ್ಲಿ ಕ್ರಿಸ್ತ ವಿರೋಧಿ ಬರುತ್ತಾನೆ. ಅವನು ಸ್ವಂತ ಹೆಸರಿನ ಮೇಲೆ ಬರುವಾಗ ಜನರು ಆತನನ್ನು ಸ್ವೀಕಾರ ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ಇಸ್ರಾಯೇಲಿಗೆ ದೊಡ್ಡ ದಂಡನೆ ಉಂಟೆಂಬುದು ಈ ಭಾಗ ನಮಗೆ ಕಲಿಸ್ತಾ ಇದೆ. ಹಾಲೆಲೂಯ. ಆದ್ದರಿಂದ ನನ್ನನ್ನು ಕೇಳು ದೇವರ ಮಕ್ಕಳೇ, ನಾವು ದೇವಾಲಯದ ಒಳಗಣ ಪರಿಶುದ್ಧ ಸ್ಥಳದಲ್ಲಿ ವಾಸಿಸುವವರಾಗಿ ಮಾರ್ಪಡೋಣ. ಆಗಿರುವುದಾದರೆ ದೇವರು ನಮ್ಮನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಾನೆ, ನಮ್ಮನ್ನು ಅಳತೆ ಮಾಡುತ್ತಾನೆ, ತನ್ನ ಸ್ವಾಸ್ಥ್ಯವಾಗಿ ಆತನು ಭದ್ರಪಡಿಸುತ್ತಾನೆ. ಅದಕ್ಕಾಗಿ ಸರ್ವಶಕ್ತನಾದ ದೇವರು ನಮಗೆ ಕೃಪೆಯನ್ನು ದಯಪಾಲಿಸಲಿ. ಇಲ್ಲಿ ಅಳತೆ ಅಂಗಳದಲ್ಲಿರುವವ್ರನ್ನ ಅಳತೆ ಮಾಡದೆ ಬಿಟ್ಟು ಬಿಡು ಎಂಬ ಆ ಪದ ಬಹಳ ಶ್ರದ್ಧೆಯಿಂದ ಕಲಿಯಬೇಕಾದಂತಹ ಒಂದು ಪದ. ಅವರನ್ನು ತ್ಯಜಿಸಿ ಬಿಡು ಎಂಬುದಾಗಿ ಲವೋದಿಕೀಯ ಸಭೆಯ ಕುರಿತಾಗಿ ನಾವು ಕಲಿತಾಗ ಬೆಚ್ಚಗೂ ಅಲ್ಲ ತಣ್ಣಗೂ ಅಲ್ಲ, ಉಗುರು ಬೆಚ್ಚಗಾಗಿರುವವ್ರನ್ನ ನನ್ನ ಬಾಯಿಂದ ನಾನು ಕಾರಿ ಬಿಡುವೆನು, ಒಮಿಟ್ ಮಾಡುವೆನು ಎಂಬ ಅದೇ ಪದವಾಗಿದೆ. ಅವರನ್ನು ಲೆಕ್ಕ ಮಾಡದೆ ಬಿಟ್ಟು ಬಿಡು ಎಂಬ ಪದ. ತನ್ನನ್ನೇ ತೀರ್ಪು ಮಾಡಿಕೊಂಡು ಇತರರನ್ನು ತೀರ್ಪು ಮಾಡದೆ ತನ್ನನ್ನೇ ಪ್ರತಿ ದಿವಸ ಶೋಧನೆ ಮಾಡಿಕೊಂಡು ತನ್ನ ದೇಹವನ್ನು ಪ್ರತಿ ದಿವಸ ದೇವರ ಮುಂದೆ ಅರ್ಪಣೆ ಮಾಡಿಕೊಂಡು ತನ್ನ ದೇಹವೆಂಬ ತೆರೆಯನ್ನು ಅದೇ ಸಂಪೂರ್ಣವಾಗಿ ಮುರಿದು ಆ ಪರಿಶುದ್ಧ ಸ್ಥಳಕ್ಕೆ ಪ್ರವೇಶ ಮಾಡುವವರನ್ನು ಮಾತ್ರವೇ ದೇವರ ಲೆಕ್ಕಕ್ಕೆ ತೆಗೆದುಕೊಳ್ಳುವಂಥದ್ದು. ಅವರಲ್ಲಿ ಒಬ್ಬರಾಗಿ ನೀವು ಮಾರ್ಪಡುವುದಕ್ಕೆ ಬಯಕಿರುವುದಾದರೆ ಸಮರ್ಪಣೆಯೊಂದಿಗೆ ಪ್ರಾರ್ಥನೆ ಮಾಡಿರಿ. ಪ್ರೀತಿಯ ಪರಲೋಕದ ತಂದೆಯೇ, ಕೊಟ್ಟಿರುವಂತಹ ಒಳ್ಳೆಯ ಸಮಯಕ್ಕಾಗಿ ನನ್ನ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನಿಮ್ಮ ಮಗನಾದ ಕ್ರಿಸ್ತನ ಮೂಲಕ ನಮಗೆ ದಯಪಾಲಿಸಿದ ಎಲ್ಲ ಆತ್ಮಿಕ ಆಶೀರ್ವಾದಗಳಿಗಾಗಿ ವಂದನೆ ಸಲ್ಲಿಸ್ತೇವೆ. ಕರ್ತನೇ, ಕೇವಲ ಹೆಸರಿಗೆ ತಕ್ಕಂತೆ ಒಬ್ಬ ವ್ಯಕ್ತಿಯಾಗಿ ನಾವು ಜೀವನ ಮಾಡದೆ, ಹೆಸರಿಗೆ ತಕ್ಕಂತೆ ಒಬ್ಬ ಕ್ರೈಸ್ತನಾಗಿ ನಾವು ಜೀವನ ಮಾಡದೆ, ಕರ್ತನೇ, ಅತಿ ಪರಿಶುದ್ಧ ಸ್ಥಳದಲ್ಲಿ ವಾಸಿಸುವ ಅತಿ ಪರಿಶುದ್ಧ ಜೀವಿತದ ಒಡೆಯರಾಗಿ ನಾವು ಮಾರ್ಪಡಿಸು. ನಮ್ಮನ್ನು ಸ್ವಾಸ್ಥ್ಯವಾಗಿ ಅಳತೆ ಮಾಡಿ ಪ್ರತ್ಯೇಕಿಸುವ ಆ ಒಂದು ವಿಭಾಗದವರಾಗಿ ನಾವು ಮಾರ್ಪಡುವಂತೆ ಸಹಾಯ ಮಾಡು. ನಿನ್ನ ಸಾನ್ನಿಧ್ಯ ನಮ್ಮ ಮೇಲಿರಬೇಕಾಗಿ ಪ್ರಾರ್ಥಿಸ್ತೇವೆ. ನಮ್ಮನ್ನೊಟ್ಟಾಗಿ ಆಶೀರ್ವದಿಸು. ಈ ವಾಕ್ಯದ ಮೂಲಕ ಕರ್ತನೇ, ನನ್ನ ಜನರನ್ನು ತಿದ್ದು ಅವರನ್ನು ಧೈರ್ಯಪಡಿಸು, ಅವರನ್ನು ಕ್ರಮಪಡಿಸು. ಅವರು ಯಥಾರ್ಥವಾದ ಸತ್ಯವನ್ನು ಗ್ರಹಿಸಿಕೊಳ್ಳುವಂತೆ ಸ್ವಾತಂತ್ರ್ಯದ ಒಂದು ಅನುಭವಕ್ಕೆ ಅವರು ಬರುವಂತೆ ಸಹಾಯ ಮಾಡು. ಈ ಮನೆಯಲ್ಲಿ ವ್ಯಾಪರಿಸುವ ಸಕಲ ಅಂಧಕಾರಗಳು, ಈ ವ್ಯಕ್ತಿಯಲ್ಲಿ ವ್ಯಾಪರಿಸುವ ಸಕಲ ಪಾಪಕೃತಿಗಳು, ಸಕಲ ವಿಧವಾದ ಕತ್ತಲೆಯು ಯೇಸುವಿನ ನಾಮದಲ್ಲಿ ನೀಗಲ್ಪಡಲಿ. ಈ ಮನೆ, ಈ ವ್ಯಕ್ತಿ ಕ್ರಿಸ್ತನಿಗೋಸ್ಕರ ಆಲಯವಾಗಿ ಮಾರ್ಪಡಲಿ. ಅವರನ್ನು ಆಶೀರ್ವದಿಸ್ತೇನೆ. ಯೇಸುವಿನ ನಾಮದಲ್ಲಿ ಬೇಡಿದೆ ಪರಲೋಕದ ತಂದೆಯೇ, ಆಮೇಲೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.